ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ತುರ್ತಾಗಿ ಮುಗಿಸ್ಬೇಕಂತೇಳಿ ರಾಜ್ಯ ಸರ್ಕಾರ ಈ ವರ್ಷ ಬಜೆಟಲ್ಲಿ 5,000 ಕೋಟಿ ಹಣವನ್ನು ಮೀಸಲಿಡಬೇಕು. ಹಾಗೆ ಕೇಂದ್ರ ಸರ್ಕಾರ 5,300 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು. ಆಲ್ರೆಡಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಈ ಎರಡು ಸರ್ಕಾರಗಳು ಹಣ ಬಿಡುಗಡೆ ಮಾಡಿ ಕೂಡಲೇ ಕಾಮಗಾರಿಯನ್ನು ಮುಗಿಸಿ ಎಲ್ಲ ಕೆರೆಗಳಿಗೂ ನೀರು ತುಂಬಿಸಬೇಕು. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಮಣ್ಣಿನ ಕೆರೆಗಳು ನೀರು ತುಂಬಿಸಬೇಕು ಮತ್ತು ಎಲ್ಲ ಡ್ರಿಪ್ ಇರಿಗೇಷನ್ ಕಾಮಗಾರಿ ಮುಖಾಂತರ ನೀರನ್ನು ಕೊಡಬೇಕು ಅಂತಂದೇಳಿ ನಾವು ಒತ್ತಾಯಿಸಿ ಪಾದಯಾತ್ರೆ ಮೂಲಕ ಚಿತ್ರದುರ್ಗ ತಲುಪ್ತೇವೆ. 12ನೇ ತಾರೀಕು ಪಾದಯಾತ್ರೆ ಹಿರಿಯರಿಂದ ಪ್ರಾರಂಭ ಆಗುತ್ತೆ ಮತ್ತು 12ನೇ ತಾರೀಕು ವಸ್ತುಗಳ ಒಳಗಡೆಯಿಂದ ಪಾದಯಾತ್ರೆ ಆಗುತ್ತೆ. 13ನೇ ತಾರೀಕು ದುರ್ಗಕ್ಕೆ ಬರ್ತವೆ. ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ದುರ್ಗಕ್ಕೆ ಬರ್ತಾರೆ. ಈಗ ಜಿಲ್ಲೆಯ 6 ತಾಲೂಕಿಂದ ಈ ಚಳವಳಿ ಪ್ರಾರಂಭ ಆಗಿ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿ ಹಾಕಿ ಅಲ್ಲಿ ಸಮಾವೇಶವನ್ನು ಮಾಡ್ತಿದ್ವಿ. ಇದರಲ್ಲಿ ಒನಕೆ ಓಬವ್ವ ಸರ್ಕಲಲ್ಲಿ ಸಮಾವೇಶವನ್ನು ಮಾಡ್ತೀವಿ. ಇದಕ್ಕೆ ನಮ್ಮ ಎಲ್ಲ ರಾಜ್ಯ ನಾಯಕರನ್ನು ಕರೆಸ್ತೀವಿ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಎಲ್ಲ ನಾಯಕರು ಬರ್ತಾರೆ. 13ನೇ ತಾರೀಕು ಇಲ್ಲಿ ದೊಡ್ಡ ಸಮಾವೇಶ ದುರ್ಗದಲ್ಲಿ ನಡೆಯುತ್ತೆ. ಈಗ 12ನೇ ತಾರೀಕು ಹಿರಿಯರಿಂದ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. 12ಕ್ಕೆ ನೈಟು ನಾವು ಐಮಂಗಳದ ಬುದ್ಧಪ್ಪ ಆಟ ಆಗ್ತೀವಿ. ಆಮೇಲೆ 13ನೇ ತಾರೀಕು ಬೆಳಗ್ಗೆ ಹೊರಟು 12 ಗಂಟೆಗೆ ಇಲ್ಲಿ ತಲುಪ್ತೀವಿ ದುರ್ಗನ. ಮತ್ತು ಹೊಸದುರ್ಗ ಹೊಳಲ್ಕೆರೆ ಅಲ್ಲಿ ಹೊಳಲ್ಕೆರೆಯಿಂದ 12ನೇ ತಾರೀಕೆ ಪ್ರಾರಂಭ ಆಗುತ್ತೆ. ಬಂದು ಅವ್ರು ದುರ್ಗ ನೀರಲ್ಲಿ ಆಲ್ಟ್ ಆಗ್ತಾರೆ. ಅವರು ಬೆಳಗ್ಗೆ ಎದ್ದು ಬರ್ತಾರೆ. 3 ತಾಲೂಕಿಂದ ಪಾದಯಾತ್ರೆ ಬರ್ತಾರೆ. ಹೊಳಲ್ಕೆರೆ ಹೊಸದುರ್ಗದವರು ಮತ್ತು ಚಳ್ಳಕೆರೆ ಮಾಡ್ಕೊಂಬರು ಡೈರೆಕ್ಟಾಗಿ ಬರ್ತಾರೆ ಇಲ್ಲಿಗೆ. ಹಾಗೆ ದುರ್ಗದಲ್ಲಿ ಇಲ್ಲೇ ಸೇರ್ಕೊಂಡ್ರೆ ಹಾಗೆ 6 ತಾಲೂಕನ್ನು ಸೇರ್ಕೊಂಡು ಚಳವಳಿ ಪ್ರಾರಂಭ. KT ತಿಪ್ಪೇಸ್ವಾಮಿ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು, ಹಿರಿಯೂರು.